ಏನಾಗಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಮ್ಮ ಹಸ್ಬೆಂಡ್ ಸರ್. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಸರ್ 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯಿತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು? ಸರ್ ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾಯಿದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರಿ ಅಂತ. ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸರ್ ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳದವರು. ಹೌದು ಸರ್. ಬ್ಯಾಂಗ್ಳೂರು ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ. ಅಂದರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಆಗಿರೋದು. ನಿಮಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ಅರೇಂಜ್ ಮ್ಯಾರೇಜ್ ಆಗಿ. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇದೆ ಸರ್. ಅಂದರೆ ಇದ್ದೇ ಏನು ಸಪ್ರೇಟ್ ಆಗಿರೋ ಜೊತೆಲೇ ಇದ್ರಾ? ಇಲ್ಲ ಅಂದರೆ ಸೆಪ್ರೇಟ್. ಏನಕ್ಕೆ ಎಷ್ಟು ವರ್ಷ ಅಂತೇಳಿ? ಆಯ್ತು ಸರ್ ಎಷ್ಟು ತಾವು ವರ್ಷ? ಸಪ್ರೇಟ್ ಇದ್ದು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ ಏನು ರೀಸನ್ ಅಂತೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನಲ್ಲಿ ನಾವು. ಕಂಪ್ಲೇಂಟ್ ಮಾಡಿದ್ರಾ? ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ಮೇಲೆ ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿತ್ತು ಅದು? ಏನಂತ ಸ್ಟೇಷನ್? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ಮಕ್ಕಳು ಎಷ್ಟೇನಾ? ಒಬ್ಬರು ಮಗಳು ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ. ಇವಾಗ ಈ 4 ತಿಂಗಳು ಅವ್ರ ಜೊತೆ ಇದ್ದರು. 4 ತಿಂಗಳು ಆದಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ಥರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ? ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿ ಇನ್ನೂ ನೋಡಿಲ್ಲ ಸರ್. ಅನುಮಾನ ಇದೆ? ಅನುಮಾನ ಅಂದರೆ ಇವರು ಅಶ್ರಫ್ ಅಂತ ಒಬ್ಬರು ಹುಡುಗ ಇದ್ದರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಆವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯಿತು. ಇವಾಗ ಗೊತ್ತಿಲ್ಲ. ಯಾವ ಊರು ಸರ್ ಅಶ್ರಫ್ತು? ಯಾವ ಊರು? ಯಾರು ಸರ್? ಅವರು ಉತ್ತರಾಖಂಡ್. ಅಶ್ರಫ್ ಯಾರು? ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳಿ? ಅವ್ರ ಅಂದರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್. ನಿಮ್ಮ ವೈಫ್ ಜೊತೆ ಅವ್ರು ಏನಾದ್ರು ಇದ್ರು ಅಂತ ನಿಮಗೆ ಡೌಟಾ ಅಥವಾ ಹೇಗೆ? ಡೌಟ್ ಅಲ್ಲ, ನಮಗೆ ಸಿಕ್ತು. ಸರ್ ಅಶ್ರಫ್ ಏನು ಮಾಡ್ಕೊಂಡಿದ್ದ ಸರ್ ಬೆಂಗಳೂರಲ್ಲಿ? ಕಟಿಂಗ್ ಶಾಪ್. ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಗಿತ್ತು ಇವರಿಬ್ಬರು ಪರಿಚಯ ಆಗಿದೆ ಅಂತ ಹೇಳಿ? ನಮಗೆ ಗೊತ್ತಾಗಿದೆ 2023 ಐ ಥಿಂಕ್ ಮೇ ಆರ್ ಏಪ್ರಿಲ್. ಸರ್ ನೀವು ಫೋನ್ ಮಾತಾಡ್ತೀನಿ ಅಂತ ಹೇಳಿದ್ರಿ, ಅಂದರೆ ಫೋನ್ ಮಾತಾಡ್ತೀನಿ ಅಂತ ಹೇಳಿದ್ರಿ. ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಏನಾದ್ರು ಹೇಳ್ಕೊಂಡಿದ್ರೆ? ಇಲ್ಲ, ನನಗೇನು ಹೇಳಿಲ್ಲ. ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇದ್ರೆ ಸರ್? ಕಾಂಟ್ಯಾಕ್ಟ್ ಆದಮೇಲೆ ಕಂಟಿನ್ಯೂಸ್ ಏನಿಲ್ಲ. ಅವರ ತಿಂಗಳಿಗೆ ಒಂದ್ಸತಿ ಬರೋದು ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಲಾಸ್ಟ್ ಮಾಡಿದ್ರಿ? 25 days ಆಗೋ ಐತಿ, 25 to 30 days ಆಗೋ. ಎಲ್ಲಿ ಭೇಟಿ ಮಾಡಿದ್ರಿ? ಏನು ನಾವು ಅಂಗಡಿಗೆ ನೆಲಮಂಗಲಾಗೆ ಬಂದ್ರಿ? ನೆಲಮಂಗಲಾಗೆ ಬಂದಿರೋದು. ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಅಂತೇಳಿ? ಏನಾದ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಇತ್ತು. ಅಂದರೆ ಆವಾಗ ಸ್ವಲ್ಪ ಇದು ಅಂದರೆ ಕೋಪ ಜಾಸ್ತಿ. ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್. ನಿಮ್ಮ ಹೆಸರು ಸರ್? ಹೇಮಂತ್ ದಾಸ್. ಮಾತಾಡಿ. ಓಕೆ ಅಮ್ಮ, ನಿಮಗೆ ವಿಚಾರ ಯಾವಾಗ ಗೊತ್ತು? ಏನಂತ? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಎಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾ ಇದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್. ಅವಾಗಂದ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ? ಯಾರು ಮಾಡಿದ್ದಾರೆ ಏನು ಅಂತ ಹೇಳಿ? ಏನು ಗೊತ್ತಿಲ್ಲ ಸರ್. ಅವರು ಫ್ರೆಂಡುಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ, ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದ್ರು ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವತ್ತಾರು ನೋಡಿದ್ರೆ ಹೇಗೆ? ಏನೋ ಸರ್, ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ, ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ತವ ನಾನು ಬಂದಿಲ್ಲ, ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ
ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನೀಲಮಂಗಲ ಸರ್. ನಿಮ್ಮ ಹೆಸರು ಹೇಳ್ಬಿಡಿಮ್ಮ. ಮೀನಾ ರಾಣಾ. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ರೆ ಸರ್ ನ್ಯಾಯ ಮಾಡಬೇಕು ಸರ್, ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬನಿಗೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫೀಸ್ ತುಂಬ್ತಾರೆ ನೋಡಿ ಸರ್. ಬನ್ನಿಮ್ಮ, ಬನ್ನಿ. ತಂಗಿ ನಿಮಗೆ ನಾವು ಇಲ್ವಾ ಸರ್? ಬನ್ನಿ, ಇಲ್ಲಿನ ಧ್ವಜ ಆ ಕಡೆ ಬನ್ನಿ. ಒಂದು ನಿಮಿಷ ಇರ್ರಿ, ಆಗೋಯ್ತು, ಒಂದು ನಿಮಿಷ ಇರ್ರಿ. ಇಲ್ಲಿ ಎಷ್ಟು ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿದೆ, ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಯಾರು ಮಾಡಿರ್ಬೋದಮ್ಮ ನಿಮಗೆ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ್ನು ಸಾಯಿಸ್ಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕ್ಬಿಟ್ಟಿದ್ರು. ನೋಡಿ, ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬ ಸರ್, ತಾವು ಏನಾಗ್ಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಾವು ಹಸ್ಬೆಂಡ್ ಸರ್. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಸರ್ 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಸರ್. ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾಯಿದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರಿ ಅಂತ. ಅವರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸೊ ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳ. ಹೌದು ಸರ್. ಬ್ಯಾಂಗ್ಳೂರು ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಆಗಿರೋದು. ನಿಮಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ಅರೇಂಜ್ ಮ್ಯಾರೇಜ್ ಆಗಿ. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇದೆ ಸರ್. ಅಂದರೆ ಇದ್ದೇ ಏನು ಸಪ್ರೇಟ್ ಆಗಿರೋ ಜೊತೆಲೇ ಇದ್ರಾ? ಇಲ್ಲ ಅಂದರೆ ಸಪ್ರೇಟ್. ಏನಕ್ಕೆ ಎಷ್ಟು ವರ್ಷ ಅಂತೇಳಿ? ಆಯ್ತು ಸರ್ ಎಷ್ಟು ತಾವು ವರ್ಷ ಸಪ್ರೇಟ್ ಇದ್ದು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ ಹಾಂ. ಏನು ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನಲ್ಲಿ. ನಾವು ಕಂಪ್ಲೇಂಟ್ ಮಾಡಿದ್ರಾ? ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ಮೇಲೆ ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿತ್ತು ಅದು? ಏನಂತ ಸ್ಟೇಷನ್? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ಮಕ್ಕಳು ಎಷ್ಟೇನಾ? ಒಬ್ಬರು ಮಗಳು ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ ಇವಾಗ ಈ 4 ತಿಂಗಳು ಅವ್ರ ಜೊತೆ ಇದ್ದರು. 4 ತಿಂಗಳು ಆದಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ಥರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ? ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿನೂ ನೋಡಿಲ್ಲ ಸರ್. ಸರ್ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ?